ಪ್ರತಿಯೊಬ್ಬ ರೈತರಿಗೂ ಕೂಡ ಬರೋಬ್ಬರಿ 1,00,000 ರೂಪಾಯಿ ಸಾಲ ಮನ್ನಾ ಆಗುತ್ತಂತೆ. ಸೊ ಡಿ.ಕೆ. ಶಿವಕುಮಾರ್ ಅವರು ಇದರ ಬಗ್ಗೆ ಅಂತೂ ಈಗಾಗಲೇ ಚರ್ಚೆ ಮಾಡಿದ್ದಾರೆ. ನಾನು ಕೂಡ ಅದರ ಬಗ್ಗೆ ಸಾಕಷ್ಟು ವಿಡಿಯೋದಲ್ಲಿ ಕ್ಲಿಪ್ಗಳನ್ನು ಕೂಡ ನಿಮಗೆ ತೋರಿಸಿದ್ದೀನಿ. ಇನ್ನು ಈ ಸಾಲ ಮನ್ನಾ ಆಗಬೇಕು ಅಂದ್ರೆ ಈ ಕೆಲಸ ಮಾಡೋದು ಕಡ್ಡಾಯ. ಸೊ ಅದು ಯಾವ ಕೆಲಸ ಸಾಲ ಮನ್ನಾ ಆಗಬೇಕಂದ್ರೆ ನಾವು ಮಾಡಬೇಕು, ಜೊತೆಗೆ ಯಾವ ಯಾವ ಡಾಕ್ಯುಮೆಂಟ್ಸ್ ಗಳನ್ನ ನಾವು ರೆಡಿ ಇಟ್ಕೊಳ್ಬೇಕು, ಸಾಲ ಮನ್ನಾ ಆಗೋದು 100% ಆಗತ್ತಾ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಜೊತೆಗೆ ಬೆಳೆ ಹಾನಿ ಪರಿಹಾರಕ್ಕೆ ಅರ್ಜಿ ಯಾರು ಸಲ್ಲಿಸಿಲ್ಲ ಬೇಗನೆ ಅರ್ಜಿ ಸಲ್ಲಿಸಿ, ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಕೂಡ ಮಾಡೋದಿದೆ. ಒಟ್ಟಾರೆಯಾಗಿ ಬನ್ನಿ, ಈ ಸಾಲ ಮನ್ನಾ ಜೊತೆಗೆ ಬೆಳೆ ಹಾನಿ ಪರಿಹಾರ, ನಿಮ್ಮ ಆಸ್ತಿ ಪಾಸ್ತಿಗಳ ವಿಚಾರವಾಗಿ ಈ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಯಾಕಂದ್ರೆ ಆ ಕೆಲಸ ಮಾಡಿಲ್ಲ ಅಂದ್ರೆ ಬರೀ ಸಾಲ ಮನ್ನಾ ಅಷ್ಟೇ ಅಲ್ಲ, ಬೆಳೆ ಹಾನಿ ಪರಿಹಾರ ಅಷ್ಟೇ ಅಲ್ಲ, ಫಸಲ್ ಬಿಮಾ ಯೋಜನೆ, PM ಕಿಸಾನ್ ಯೋಜನೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ರೈತರಿಗೋಸ್ಕರ ಯಾವುದೇ ಯೋಜನೆಗಳು ಬರ್ಲಿ ಅವು ಎಲ್ಲ ಯೋಜನೆಗಳನ್ನ ನೀವು ಕಳ್ಕೊಳ್ತೀರಿ. ಜೊತೆಗೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಕೂಡ ಕಳ್ಕೊಳ್ತೀರಿ. ಹಾಗಾದ್ರೆ ಆ ವಿಷಯ ಏನು ಎಲ್ಲವನ್ನು ಕೂಡ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬಹಳ ದಿನದಿಂದನೂ ಕೂಡ ಸಾಲ ಮನ್ನಾ ಆಗತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ರೈತರಿಟ್ಟಿದ್ರು. ಇಂದು ಆಗತ್ತೆ ನಾಳೆ ಆಗತ್ತೆ ಅಂತ ಬೇಡಿಕೆಯನ್ನ ಇಡ್ತಿದ್ದಾರೆ. ಆದ್ರೆ ಸ್ನೇಹಿತರೆ, ಇದರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೆ ಬಂತ? ಖಂಡಿತವಾಗ್ಲೂ ಬಂದಿದೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಲ ಮನ್ನಾದ ಕುರಿತಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಕೆಲವೇ ದಿನಗಳ ಹಿಂದೆ ಮತ್ತು ಈಗಲೂ ಕೂಡ. ಮತ್ತು ರೈತ ಪರ ಸಂಘಟನೆಗಳು ಹೊಸ ಬಜೆಟ್ ಮಂಡನೆ ಆಗೋಕ್ಕಿಂತ ಮುಂಚೆ, ಬಜೆಟ್ ಮಂಡನೆ ಆದ ಮೇಲೂ ಕೂಡ, ನೂತನ CM ಆಗಿ ಡಿ.ಕೆ. ಶಿವಕುಮಾರ್ ಅವರು ನೇಮಕ ಆದ ಮೇಲೂ ಕೂಡ ಈ ಸಾಲ ಮನ್ನಾ ಆಗಬೇಕು, ರೈತರಿಗೋಸ್ಕರ ಏನಾದ್ರೂ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದು ಈಗ ರೈತರ ಇಚ್ಛೆ ಆಗಿತ್ತು. ಅದರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ಫೈನಲಿ ಈ ಸಾಲ ಮನ್ನಾದ ಕುರಿತಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗಂತೂ ಗಮನಕ್ಕೆ ಬಂದಿದೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಏನ್ ಹೇಳ್ತಾರಂದ್ರೆ, ಸಾಲ ಮನ್ನಾ ಆಗೋದು ಅಷ್ಟೊಂದು ಸಾಮಾನ್ಯವಾದ ವಿಚಾರವೇನಲ್ಲ. ಸೊ ಆದ್ರೂ ಅದರ ಬಗ್ಗೆ ನಾವು ಪರಿಶೀಲನೆ ನಡೆಸ್ತಾ ಇದೀವಿ. ಸೊ ನೋಡೋಣ. ಈಗ ಬರ ಪೀಡಿತ ರಾಜ್ಯಗಳು ಬಹಳಷ್ಟು ಇದ್ದಾವೆ. ಯಾಕಂದ್ರೆ ಮಳೆರಾಯನ ಆರ್ಭಟ ಮಹಾರಾಷ್ಟ್ರದಲ್ಲಿ ಜೋರು, ಆದ್ರೆ ನಮ್ಮ ರಾಜ್ಯದಲ್ಲಿ ಮಳೆರಾಯ ಬರ್ತಾ ಇಲ್ಲ. ಜೊತೆಗೆ ದಕ್ಷಿಣ ಕನ್ನಡ ಸೈಡು ಮಳೆ ಆಗ್ತಾ ಇತ್ತು, ಒಂದು ಒಳ್ಳೆ ರೀತಿ ಮಳೆ ಆಗಿದೆ ಅಲ್ಲಿ. ಹೋದ ವರ್ಷ 4ರಿಂದ 5% ಹೆಚ್ಚಿನ ಮಳೆ ಆಗಿತ್ತು. ಆದ್ರೆ ಈ ವರ್ಷದಲ್ಲಿ ಉತ್ತರ ಕರ್ನಾಟಕ ಸೈಡ್ ಸಂಪೂರ್ಣವಾಗಿ ಬರ ಬಿದ್ದುಬಿಟ್ಟಿತ್ತು. ಜೂನ್ ತಿಂಗಳ ಮಳೆ ಜುಲೈ ಬಂದ್ರೂ ಸಹಿತ ಮಳೆ ಆಗಲಿಲ್ಲ. ಕೆಲವು ದಿನಗಳ ಹಿಂದೆ ಕಾಯ್ದ್ವಿ, ರೈತರು ಕೂಡ ಕಾಯ್ದ್ರು ಮಳೆ ಆಗ್ತದೆ ಅಂತ. ಸೊ ಯಾವ ಮಳೆನೂ ಕೂಡ ಬರಲಿಲ್ಲ. ಒಂದ್ ಸಾರಿ ಅಥವಾ 2 ಸಾರಿ ಸಣ್ಣನೆ ಮಳೆ ಬಂತು, ಮತ್ತೆ ಹೋಗ್ಬಿಡ್ತು. ತುಂತುರು ಮಳೆ ಅಂತ ಕರಿತೀವಿ, ಅದು ಬಂದ್ ಹೋಗ್ಬಿಡ್ತು. ಆದ್ರೆ ನೆಲ ನೀರು ಉಣುವ ಹಾಗೆ ಮಳೆ ಏನಾಗ್ಲಿಲ್ಲ, ನಾವು ಹೇಳ್ಕೊಳ್ಳುವ ಹಾಗೆ ಮಳೆ ಏನಾಗ್ಲಿಲ್ಲ. ಸೊ ಅದಕ್ಕಾಗಿ ಹೆಚ್ಚಾನೆಚ್ಚು ಎಲ್ಲ ಜಿಲ್ಲೆಗಳಲ್ಲಿ ಬರ ಪೀಡಿತ ತಾಲೂಕುಗಳಂತ ಘೋಷಣೆ ಆಗೋದಿದೆ ಅಂತೆ. ಸೊ ಇದರ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಬರಪೀಡಿತ ಜಿಲ್ಲೆಗಳಂತ ಘೋಷಣೆ ಮಾಡಿ ಅಲ್ಲಿಯ ರೈತರಿಗೆ ಸಾಲ ಮನ್ನಾ ಆಗುವಂತಹ ಸಾಧ್ಯತೆ ಚಾನ್ಸಸ್ ಇದೆ. ಆದ್ರೆ ಇದು 50-50 ಅಂತ ಹೇಳಬಹುದು. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಮೊದಲೇ ಗ್ಯಾರಂಟಿ ಯೋಜನೆಗಳು, ಅದೇ ರೀತಿಯಾಗಿ ಪಿಂಚಣಿ, ನಾನಾ ರೀತಿಯ ಯೋಜನೆಗಳ ಲಾಭವನ್ನ ಸರ್ಕಾರ ಕೊಡ್ತಿದೆ. ಅಂತದ್ರಲ್ಲಿ ಈಗ ರೈತರಿಗೆ ಬೆಳೆ ಹಾನಿ ಪರಿಹಾರವನ್ನು ಕೂಡ ಕೊಡ್ತಿದೆ. ಇನ್ನು ಬೆಳೆ ಹಾನಿ ಪರಿಹಾರದ ಜೊತೆಗೆ ಸಾಲ ಮನ್ನಾನು ಕೂಡ ಆಗಬೇಕು ಅಂದ್ರೆ ಒಂದ್ ಸ್ವಲ್ಪ ಇದು ಡೌಟ್ ಅಂತ ಹೇಳಬಹುದು. 50-50 ಚಾನ್ಸಸ್ ಇದೆ. 100% ಸಾಲ ಮನ್ನಾ ಆಗತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪರಿಶೀಲನೆ ನಡೀತಾ ಇದೆ. ಕೆಲವೇ ದಿನಗಳಲ್ಲಿ ಅದರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಅಪ್ಡೇಟ್ ಕೊಡ್ತಾರೆ. ಸೊ ಕೊಟ್ಟ ತಕ್ಷಣ ನಾನು ಮತ್ತೊಂದು ವಿಡಿಯೋದಲ್ಲಂತೂ ನಿಮ್ಗೆ ತಿಳಿಸ್ಕೊಡ್ತೀನಿ ಸಾಲ ಮನ್ನಾ ಆಗುತ್ತೋ ಇಲ್ವೋ. ಆದ್ರೂ 1 ಲಕ್ಷ ತನಕ ಆಗಬಹುದಾದಂತಹ ಸಾಧ್ಯತೆ ಇದೆ, ಅದಂತೂ ಫಿಕ್ಸ್. ಆದ್ರೆ 50,000ದಿಂದ 1 ಲಕ್ಷದ ಸಮೀಪ ಆಗತ್ತೆ. ಯಾಕಂದ್ರೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಕೂಡ ಇತ್ತು, ತಮಿಳುನಾಡಿನಲ್ಲಿ ಕೂಡ ಒಂದು 50,000 ರೂಪಾಯಿ ಒಬ್ಬೊಬ್ಬ ರೈತರಿಗೂ ಕೂಡ ಆಗಿದೆ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಆಗಿದ್ದೆ ಆದ್ರೆ ಒಂದು 50,000 ಮೇಲ್ಗಡೆನೆ ಆಗತ್ತೆ. ಇನ್ನು ಸ್ನೇಹಿತರೆ, ಬೆಳೆ ಹಾನಿ ಪರಿಹಾರಕ್ಕೆ ನೀವು ಅರ್ಜಿ ಸಲ್ಲಿಸಬಹುದು, ಒಂದು ಒಳ್ಳೆ ಆಪ್ಷನ್. ಅಲ್ಲಿ ಕೂಡ ಏನು ದುಡ್ಡು ಕಮ್ಮಿ ಇಲ್ಲ. ಪ್ರತಿಯೊಂದು ಹೆಕ್ಟರ್ಗೆ 30,000 ರೂಪಾಯಿ ದುಡ್ಡು ಕೊಡ್ತಿದ್ದಾರೆ. ಹಾಗಾಗಿ ಯಾರು ಅರ್ಜಿ ಸಲ್ಲಿಸಿಲ್ಲ ಇನ್ನೂ ಕೂಡ ಟೈಮ್ ಇದೆ. ಇದೇ ಜುಲೈ 30ನೇ ತಾರೀಕು ಒಳಗಾಗಿ ಅರ್ಜಿಯನ್ನ ಸಲ್ಲಿಸಬಹುದು ನೀವು. ಹಾಗಾದ್ರೆ ನಿಮ್ಮ ಫ್ರೂಟ್ಸ್ ID ಇದೆಯಾ, ನಿಮ್ಮ ಜಮೀನಿನ ದಾಖಲಾತಿಗಳು ಇದಾವ, ಅದೆಲ್ಲವೂ ಕೂಡ ತೆಗೆದುಕೊಳ್ಳಿ. ನಿಮ್ಮ ಫೋಟೋ, ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್, ಯಾವ ಬೆಳೆಯನ್ನ ಬೆಳೆದಿದ್ರಿ,
ಮತ್ತು ಯಾವ ಬೆಳೆಗಳು ನಾಶ ಆಗಿರ್ತಕ್ಕಂತಹ ಫೋಟೋ ಮತ್ತು ವಿಡಿಯೋಗಳು ಅಧಿಕಾರಿಗಳಿಗೆ ತೋರಿಸಬೇಕಾಗತ್ತೆ. ಇವುಗಳನ್ನ ತೆಗೆದುಕೊಂಡು ಗ್ರಾಮ ಒನ್, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಿ. ನಾನು ಸಿಂಪಲ್ ಆಗಿ ನಿಮಗೆ ಹೇಳಿದೀನಿ ಬೆಳೆ ಹಾನಿ ಪರಿಹಾರಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕಂತ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಹಿಂದಿನ ವಿಡಿಯೋಸ್ ಗಳನ್ನ, ಬೆಳೆ ಹಾನಿ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳನ್ನ ನೋಡಬಹುದು, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿದ್ರು ಸಹಿತ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈಗ ಸ್ನೇಹಿತರೆ, ನಿಮಗೆ ಸಾಲ ಮನ್ನಾದ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಬೆಳೆ ಹಾನಿ ಪರಿಹಾರದ ಬಗ್ಗೆ ಶಾರ್ಟ್ ಆಗಿ ನಿಮಗೆ ತಿಳಿಸಿದೀನಿ. ಆದ್ರೆ ಯಾವ ಕೆಲಸ ಮಾಡಬೇಕು, ಏನ್ ನಾವು ಮಾಡಿದ್ರೆ ನಮಗ್ ದುಡ್ಡು ಬರುತ್ತೆ, ಎಲ್ಲ ಯೋಜನೆಗಳನ್ನ ಪಡ್ಕೊಳ್ಬೇಕು, ಮತ್ತು ನಮ್ಮ ಆಸ್ತಿ ಪಾಸ್ತಿಗಳು ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗಬಾರದು ಅಂದ್ರೆ ನೀವು ಈ ಕೆಲಸ ಮಾಡೋದು ಕಡ್ಡಾಯವಾಗಿದೆ. ಸ್ನೇಹಿತರೆ, ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳೋದು, ಇದು ಹೇಳಲಿಕ್ಕೆ ಸಿಂಪಲ್, ಕೇಳಲಿಕ್ಕೂ ಕೂಡ ಸಿಂಪಲ್, ಮಾಡಿಸ್ಲಿಕ್ಕೂ ಕೂಡ ಸಿಂಪಲ್ಲೇ, 1 ಗಂಟೆಯ ಕೆಲಸ. ಆದ್ರೆ ಈ ಕೆಲಸವನ್ನ ಮಾಡದೆ ಎಷ್ಟೋ ಜನ ರೈತರು ತಮ್ಮ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡು, ಅಂದ್ರೆ ಒಬ್ಬರ ಆಸ್ತಿ ಇರುತ್ತೆ, ಅದರ ಮಧ್ಯವರ್ತಿಯಾಗಿ ಅದನ್ನ ಇನ್ಯಾರಿಗೋ ಮತ್ತೊಬ್ಬರು ಮಾರಾಟ ಮಾಡೋದು, ಮಾಲೀಕ ಮನೆಯಲ್ಲಿ, ಆದ್ರೆ ಮಾರಾಟ ಮಾಡೋರು ಬೇರೆ, ತೆಗೆದುಕೊಳ್ಳೋರೇ ಬೇರೆ. ಜೊತೆಗೆ ಆ ಆಸ್ತಿಯನ್ನ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇಲ್ಲದೆ ನೀವು ಇರ್ತೀರಿ. ಯಾಕಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಒಂದಕ್ಕೊಂದು ಡಾಕ್ಯುಮೆಂಟ್ಸ್ ಅಟ್ಯಾಚ್ ಇರ್ಲಿಲ್ಲ, ಕ್ಲಿಯರ್ ಆಗಿ ಡಾಕ್ಯುಮೆಂಟ್ಸ್ ಇರ್ಲಿಲ್ಲ ಅಂದ್ರೆ ಸರ್ಕಾರ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದರ ಜೊತೆಗೇನೆ ಈ ಒಂದು ಹೊರಗಿನ ಜನವು ಕೂಡ ಆಸ್ತಿ ಪಾಸ್ತಿಗಳು ನಮ್ದು ಕೂಡ ಅಂತ ಕೋರ್ಟ್ ಕಚೇರಿ ಅಂತ ಬಂದ್ ಬಿಡ್ತಾರೆ. ಸೊ ಹಾಗಾದ್ರೆ ನಿಮ್ಮ ಆಸ್ತಿ ಇರತ್ತೆ, ಆದ್ರೆ ನಿಮ್ಮ ಡಾಕ್ಯುಮೆಂಟ್ ಸರಿಯಾಗಿರೋದಿಲ್ಲ. ನೀವು ಕೋರ್ಟ್ ಕಚೇರಿ ಅಂತ ಅಲದಾಡ್ತೀರಿ, ಪರದಾಡ್ತೀರಿ, ಫೈನಲಿ ನಿಮ್ಮ ಆಸ್ತಿ ನಿಮಗೆ ಸಿಗದೆ ಇರಬಹುದು. ಒಂದು ವೇಳೆ ಸಿಕ್ಕರೂ ಕೂಡ ನೀವು ಅಲದಾಡಿರ್ತಕ್ಕಂತಹ ಸಮಯ, ಕೋರ್ಟ್ ಕಚೇರಿ ಅಂತ ಸಾಮಾನ್ಯವಾದ ವಿಚಾರವಲ್ಲ. ಜೊತೆಗೆ ವಕೀಲರಿಗೆ ಕೊಟ್ಟಿರ್ತಕ್ಕಂತಹ ದುಡ್ಡು, ಓಡಾಡ್ಲಿಕ್ಕೆ ಖರ್ಚು ಮಾಡಿರ್ತಕ್ಕಂತಹ ದುಡ್ಡು, ಸಮಯ ವಾಪಸ್ ಬರತ್ತಾ? ಕೇವಲ 1 ಗಂಟೆಯ ಸಮಯಕ್ಕಾಗಿ ಇಷ್ಟೆಲ್ಲ ನಷ್ಟವನ್ನ ನೀವು ಅನುಭವಿಸ್ಬೇಕಾಗತ್ತೆ. ಮತ್ತು ಆ ಆಸ್ತಿ ಬರುತ್ತೋ ಇಲ್ವೋ ಅದು ಕೂಡ ಡೌಟು, ಯಾಕಂದ್ರೆ ನಿಮ್ಮ ಆಸ್ತಿಗೆ ಡಾಕ್ಯುಮೆಂಟ್ಸ್ ಸರಿಯಾಗಿರೋದಿಲ್ಲ. ಅದಕ್ಕಾಗಿ ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಕೂಡ ಅತಿ ಅವಶ್ಯಕ ಆಗಬಿಟ್ಟಿದೆ. ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಅಟ್ಯಾಚ್ ಮಾಡಿದ್ರೆ ಮಾತ್ರ ಎಲ್ಲ ಒಂದು ಯೋಜನೆಯ ಲಾಭಗಳನ್ನ ಪಡ್ಕೊಳ್ಳಿಕ್ ಸಾಧ್ಯ. ಈ ಬೆಳೆ ಹಾನಿ ಪರಿಹಾರ, ಸಾಲ ಮನ್ನಾ, PM ಕಿಸಾನ್, ಏನಾದ್ರೂ ಸಬ್ಸಿಡಿ ಮುಖಾಂತರ, ಈಗ ಉದಾಹರಣೆಗೆ ಟ್ರ್ಯಾಕ್ಟರ್ ಕೊಡೋದಾಗಿರ್ಲಿ, ಅಥವಾ ಬೋರ್ವೆಲ್ ಗಳನ್ನ ಹೊಡಿಸೋದಾಗಿರ್ಲಿ ಹೊಲ ಗದ್ದೆಗಳಲ್ಲಿ, ಇಂತಹ ಎಲ್ಲ ಯೋಜನೆಗಳ ಲಾಭವನ್ನ ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದ್ರಿಂದನೇ ನೀವು ಪಡ್ಕೊಳ್ಳಿಕ್ ಸಾಧ್ಯ. ಸಣ್ಣ ಪುಟ್ಟ ರೈತರು ಇಂತಹ ಯೋಜನೆಗೆ ಲಾಭವನ್ನ ಪಡ್ಕೊಳ್ತಾ ಇದ್ದೀರಿ. ಸೊ ನೀವು ಈ ಎಲ್ಲ ಲಾಭಗಳನ್ನ ಪಡ್ಕೊಳ್ಬೇಕಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ. ಸೊ ಪ್ರತಿಯೊಬ್ಬರು ಕೂಡ ಇದನ್ನ ಮಾಡಿಸ್ಕೊಳ್ಳಿ. ಹಾಗಾದ್ರೆ ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕಂದ್ರೆ ನಿಮ್ಮ ಒಂದು ಪಹಣಿ ಆಧಾರ್ ಕಾರ್ಡ್, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊಬೈಲ್ ಸಂಖ್ಯೆ ಇದ್ರೆ ಸಾಕು. ಆ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಅವುಗಳನ್ನ ತೆಗೆದುಕೊಂಡು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋದಾಗ ಅವರು ಅದನ್ನ ಲಿಂಕ್ ಮಾಡಿಸ್ಕೊಡ್ತಾರೆ. ಸೊ ಯಾರು ಲಿಂಕ್ ಮಾಡಿಲ್ಲ, ಬೇಗನೆ ಆ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ. ಸೊ ಇದು ಬಹಳ ಇಂಪಾರ್ಟೆಂಟ್, ಮಹತ್ವವಾದಂತದ್ದು ಅಂತ ನಾನು ಹೇಳ್ತೀನಿ. ಇನ್ನು ನಿಮಗೆ ಬಿಟ್ಟದ್ದು ಲಿಂಕ್ ಮಾಡಿಸ್ಕೊಳ್ತಿರೋ ಬಿಡ್ತಿರೋ. ಓಕೆ, ಸೊ ಈ ಇನ್ಫಾರ್ಮೇಶನ್ ನಿಮ್ ಮುಂದೆ ಇಟ್ಟಿದ್ದೀನಿ. ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯವನ್ನ ಆದಷ್ಟು ಪ್ರತಿಯೊಬ್ಬ ರೈತರು ಕೂಡ ತಿಳ್ಕೊಳ್ಬೇಕು. ಅದಕ್ಕಾಗಿ ಎಲ್ಲ ರೈತರಿಗೆ ಶೇರ್ ಮಾಡಿ.